ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ನೀವು ಆ ಪೀಕಲ್ಲಿ ಇದ್ದಾಗ ತುಂಬ ಒಂದು ನೆಗೆಟಿವ್ ಫೇಸಿಂದ ಹೊರಗಡೆ ಲೀಗಲ್ ಕೇಸ್ ಪ್ರಾಬ್ಲಮ್ ಆಯಿತು. ಅದರಿಂದ ಹೊರಗೆ ಬರೋದು ಸುಲಭ ಅಲ್ಲ. ಅದ್ರ ನಂತರ ವಾಪಸ್ ಕಮ್ ಬ್ಯಾಕ್ ಆಗ್ತಾ ಇದ್ದೀರಾ. ಸೊ ಹೇಗೆ ನೀವು ಈಗ ಮಹಿಳೆಯರಿಗೆ ಅಷ್ಟೇ ಬಹಳಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಎಲ್ಲರೂ ಒಬ್ಬೊಬ್ಬರು ಮಹಿಳೆನೂ ಒಂದೊಂದು ಥರ ಮಾದರಿ. ಸೊ ಆ ಥರ ಕಷ್ಟದಿಂದ ಹೊರಗಡೆ ಹೇಗೆ ಬಂದು ಹೇಗೆ ಲೈಫನ್ನು ಫೇಸ್ ಮಾಡಬೇಕು, ಹೇಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನನಗೀಗ ಆ ಲೀಗಲ್ ಕೇಸ್ ಆದಮೇಲೆ ನಾನು ಒಂದು ಫ್ರೆಂಡ್ ಇಟ್ಕೊಂಡಿಲ್ಲ. ಬಿಕಾಸ್ ನನಗೆ ಅದಾಗಿದ್ದೆ ಫ್ರೆಂಡ್ಸು ಸಾವಸದ ದೋಷದಿಂದ. ಓಕೆ, ನನಗೆ ಯಾರೋ ಪರಿಚಯ ಇದ್ದಾರೆ, ಅವ್ರ ಮನೆಯಲ್ಲಿ ಏನೋ ಆಸೆಗಳ ಥರ ಸೇರ್ತಾ ಇದ್ರು. ಅದನ್ನು ನನಗೆ ಪ್ರಶ್ನೆ ಮಾಡಿದ್ರು. ಪರಿಚಯ ಇದ್ದವ್ರಿಗೆ ಸಣ್ಣ ಪುಟ್ಟ ಅಭ್ಯಾಸ ಇತ್ತು. ನಾನು ರೀಡೈಲ್ ಲಿಸ್ಟಲ್ಲಿದ್ದೆ ಫೋನಲ್ಲಿ. ಈಗ ನಾನು ಎಷ್ಟು ಜನರು ರೀಡೈಲ್ ಲಿಸ್ಟಲ್ಲಿ ಇರ್ತೀನಿ, ಅವ್ರ ಮನೆಯಲ್ಲಿ ಏನು ಮಾಡಿಬಿಟ್ಟೆ ಅಂತ ನನಗೇನು ನಿಮ್ಮ ಜೀವನ ನಿಮಗೆ ತಗೊಳ್ಳೋ ಅಧಿಕಾರ ನಿಮಗೆ ದೇವರು ಕೊಟ್ಟಿಲ್ಲ. ನಿಮ್ಮ ಜೀವನ ನಿಮಗೆ ದೇವರು ವರದಾನ ಮಾಡ್ತಿದೆ. ನಿಮ್ಮ ಜೀವನ ನೀವೇ ತೆಗಿಯೋ ಅಧಿಕಾರನೇ ನಿಮಗಿಲ್ಲ. ಅದು ತುಂಬ ತಪ್ಪು.